ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋ ರೆಸಿಪಿ ಆಲೂ ಲಾಲಿಪಾಪ್ ಸ್ನೇಹಿತರೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಮಾಡೋದು ಸುಲಭನೇ ಸ್ನೇಹಿತರೆ. ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಮಕ್ಕಳನ್ನು ಭಾಳ ಇಷ್ಟಪಟ್ಟು ತಿಂತಾರೆ. ಈ ಆಲೂ ಲಾಲಿಪಾಪ್ ಯಾವ ಥರ ಮಾಡೋದು ನೋಡ್ಕೋಣ. ಇಲ್ಲಿ ಮೈನೂಸ್ ತೊಗೊಂಡಿದ್ದೀನಿ ಸ್ನೇಹಿತರೆ, ಟೊಮೆಟೊ ಸಾಸ್ನೂ ಇದೆ. ಯಾವುದ್ರ ಜೊತೆ ಎಲ್ಲ ಅದನ್ನು ನೀವು ತಿನ್ಬೋದು ಸ್ನೇಹಿತರೆ, ಅಥವಾ ಇದು ಬೇಡ ಅಂದರೆ ಚಟ್ನಿಗಳೆಲ್ಲ ಅದನ್ನು ಹದ್ಕೊಂಡು ತಿನ್ಬೋದು. ಸೂಪರಾಗಿರುತ್ತೆ ಸ್ನೇಹಿತರೆ, ಮೇಲೆ ಕ್ರಿಸ್ಪಿಯಾಗಿ. ಈಗ ಇದು ಯಾವ ಥರ ಮಾಡೋದು ಆಲೂ ಲಾಲಿಪಾಪ್ ನೋಡ್ಕೋಣ ನಾವೀಗ. ಇಲ್ಲಿ ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಮಾಮೂಲಾಗಿ ನಾವು ಬ್ರೆಡ್ ತೊಗೊಂಬರ್ತೀವಲ್ಲ, ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಪೀಸ್ ತೊಗೊಂಡಿದ್ದೀನಿ ನಾನು ಬ್ರೆಡ್ ಸ್ಲೇಸ್. ಇದು ಒಂದು ಮಿಕ್ಸಿ ಜಾರಿಗೆ ಹಾಕೋಣ. ನೈಸಾಗಿ ಪೌಡರ್ ಮಾಡ್ಕೋಬೇಕು. ಒಂದು 3 ಸ್ಲೈಸಸ್ ತೊಗೊಂಡಿದ್ದೀನಿ ಬ್ರೆಡ್ಡು. ಈಗ ಈ ಥರ ನೈಸಾಗಿ ಪೌಡರ್ ಮಾಡ್ಕೋಬೇಕು ಸ್ನೇಹಿತರೆ. ಈಗ ಸೈಡ್ ಇಟ್ಕೊಂಡು ಇದನ್ನು ಒಂದು ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಮುಂಚೆ ಆಲೂಗಡ್ಡೆ ಕುದಿಸಿ ಮೇಲೆ ಸ್ಕಿನ್ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ ಸ್ನೇಹಿತರೆ. ನೀವು ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆನೂ ತೊಗೋಬೋದು, ಕಡಿಮೆ ಬೇಕಂದರೆ ಕಡಿಮೆನೂ ಮಾಡ್ಕೋಬೋದು. ಇಲ್ಲಿ ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಕುದಿಸಿ ಸ್ಕಿನ್ ತೆಗೆದು ಮೆತ್ತಗೆ ಸ್ಮ್ಯಾಶ್ ಮಾಡಿರೋದು. ಈಗ ಬ್ರೆಡ್ ಪೌಡರ್ ನಾವು ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಲ್ಲ, ಇದರಲ್ಲಿ ಅರ್ಧ ಭಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಇನ್ನೂ ಅರ್ಧ ಸೈಡ್ ಇಟ್ಕೋಣ, ಅದು ಲಾಸ್ಟಲ್ಲಿ ಬೇಕಾಗುತ್ತೆ ನಮಗೆ. ಅರ್ಧ ಸೈಡ್ ಇಟ್ಕೊಳ್ರಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಪೂರ್ತಿ ನೈಸಾಗಿ ಚಾಪ್ ಮಾಡ್ಕೊಳ್ರಿ. ಈರುಳ್ಳಿ ಮತ್ತು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು ವೇಳೆ ನಿಮ್ಗೆ ಕ್ಯಾಪ್ಸಿಕಮ್ ಇಲ್ಲ ಅಂದರೆ ಬರೀ ಹಸಿಮೆಣಸಿನ್ಕಾಯಿ ಈರುಳ್ಳಿನೂ ಹಾಕ್ಕೋಬೋದು. ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಪುದೀನ, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಸೇರಿಸ್ಕೊಂಡಿದ್ದೀನಿ. ಈಗ 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಮತ್ತು 1 ಸ್ಪೂನ್ ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಶೇಜ್ವಾನ್ ಚಟ್ನಿ ಅಂತ ಹೇಳ್ತಾರೆ ಸ್ನೇಹಿತರೆ. ನಮಗೆ ರಿಲಯನ್ಸ್ಗಳಲ್ಲಿ ಮಾಲ್ಗಳಲ್ಲಿ ಸಿಗುತ್ತೆ, ಈಗ ಎಲ್ಲ ಕಡೆ ಸಿಗುತ್ತೆ ಸ್ನೇಹಿತರೆ. ಸಿಗಲಾರ್ದವರು ಇಲ್ದಿರೋರು ನೀವು ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಸೇರಿಸ್ಕೋಬೋದು. ಇದೊಂದು ಸ್ಪೂನ್ ಸೇರಿಸ್ಕೊಂಡಿದ್ದೀನಿ, ಚೆನ್ನಾಗಿರುತ್ತಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದ್ರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಇಲ್ಲ. ಒಂದು ಅರ್ಧ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋಣ. ಮತ್ತು 1 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 2 ಸ್ಪೂನಷ್ಟು ಮೈದಾ ಹಾಕೋಣ. ಇಲ್ಲಿ ನಿಂಬೆಹಣ್ಣು ಆದ್ರೂ ಹಾಕ್ಕೋಬೋದು ಸ್ನೇಹಿತರೆ. ಒಂದು ಸ್ವಲ್ಪ ಒಂದು ಹಾಫ್ ನಿಂಬೆಹಣ್ಣು ಆದರೂ ಹಾಕ್ಕೋಬೋದು. ನನ್ನ ಹತ್ರ ವೆನಿಗರ್ ಇದೆ ಅಂತ ವೆನಿಗರ್ ಒಂದು ಹಾಫ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಿಲ್ಲ ಅಂದರೆ ನೀವು ನಿಂಬೆಹಣ್ಣು ಸೇರಿಸ್ಕೋಬೋದು. ಸ್ವಲ್ಪ ಹುಳಿ ಟೇಸ್ಟ್ ಇರುತ್ತೆ ಅಂತೇಳಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಹುಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ, ಹಾಗೇನೂ ಮಾಡ್ಕೋಬೋದು. ಇದು ಹಾಕಲೇಬೇಕಂತೇನೇನಿಲ್ಲ, ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಎಲ್ಲ ಚೆನ್ನಾಗಿ ಒಂದು ಕಡೆ ಎಲ್ಲ ಕೂಡೋ ಥರ ಚೆನ್ನಾಗಿ ನಾದಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಈರುಳ್ಳಿ, ಕೊತ್ತಂಬರಿ, ಪುದೀನ ಹಾಕಿರ್ತೀವಲ್ಲ, ಹಾಗಾಗಿ ನೀರೇನು ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಈಗ ರೆಡಿ ಆಗಿದೆ ಸ್ನೇಹಿತರೆ ಮಿಶ್ರಣ. ಇದು ನಿಮಗೆ ಸೈಜ್ ಎಷ್ಟು ಬೇಕು ನೋಡಿ ಸ್ನೇಹಿತರೆ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೀನಿ, ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು. ಕೈಯಲ್ಲಿ ಚೆನ್ನಾಗಿ ರೋಲ್ ಮಾಡ್ಕೊಳ್ರಿ. ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಈ ಥರ ಮಾಡ್ಕೊಳ್ರಿ ಶೇಪ್ ನೀವು ಲಾಲಿಪಾಪ್ ಥರ. ನಿಮಗೆ ದೊಡ್ಡ ಸೈಜ್ ಬೇಕಂದರೆ ದೊಡ್ಡದು ಮಾಡ್ಕೋಬೋದು. ಈಗ ನಾನು ಇಲ್ಲಿ ಐಸ್ ಕ್ರೀಮ್ ಸ್ಟಿಕ್ ತೊಗೊಂಡಿದ್ದೀನಿ. ಈಗ ಒಂದೊಂದಾಗಿ ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ಇದರಲ್ಲಿ ಸೇರಿಸಿದ ನಂತರ ಸ್ವಲ್ಪ ಪ್ರೆಸ್ ಮಾಡಬೇಕು, ಯಾಕಂದರೆ ಅದು ಒಳಗಡೆ ಚೆನ್ನಾಗಿ ಗಟ್ಟಿ ಇಟ್ಕೋಬೇಕಲ್ಲ, ಹಾಗಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಈಗೆಲ್ಲ ಇದೇ ಥರ ರೆಡಿ ಮಾಡ್ಕೊಳ್ಳೋಣ. ನಾನೀಗ ತೋರಿಸ್ಕೊಡ್ತಾ ಇದ್ದೀನಲ್ಲ, ಎಲ್ಲ ಇದೇ ಥರ
ನಾನೆಲ್ಲ ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಇಷ್ಟೊಂದು ಆಗಿದೆ. ಇವಾಗ 1-2 ಸ್ಪೂನಷ್ಟು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ ಸ್ನೇಹಿತರೆ, ಒಂದು ಕಪ್ಪಲ್ಲಿ. ನೀವು ಒಂದೊಂದು ಸ್ಪೂನು ಹೆಚ್ಚಿಗೆನೂ ಸೇರಿಸ್ಕೋಬೋದು. ಈಗ ನೀರು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ನಾವು. ಪೂರ್ತಿ ನೀರು ಥರನೂ ಇರಬಾರ್ದು ಮತ್ತು ಗಟ್ಟಿ ಥರನೂ ಇರಬಾರ್ದು ಸ್ನೇಹಿತರೆ. ಈಗ ನಾನು ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈಗ ಅದಕ್ಕೆ ಇರಬೇಕು ಸ್ನೇಹಿತರೆ, ಇಷ್ಟಿದ್ರೆ ಸಾಕು. ಈಗ ನಾವು ಮುಂಚೆ ಲಾಲಿಪಾಪ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದರಲ್ಲಿ ಡಿಪ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ತೀವಲ್ಲ, ಚೆನ್ನಾಗಿ ಕೋಟಿಂಗ್ ಏನು ಒಳಗಡೆದು ಹೊರಗಡೆ ಬರೋದಿಲ್ಲ, ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಥರ ಡಿಪ್ ಮಾಡ್ಕೋಬೇಕು. ಈಗ ಇದು ಮಾಡಿದ ನಂತರ ನಾವು ಮುಂಚೆ ತೆಗೆದು ಇಟ್ಕೊಂಡಿದ್ವಲ್ಲ ಬ್ರೆಡ್ ಮಿಕ್ಸಿಗೆ ಹಾಕಿ ಪೌಡರ್, ಇದರಲ್ಲಿ ಮತ್ತೆ ಮೇಲೆ ಡಿಪ್ ಮಾಡೋಣ. ಮೇಲೆ ಪೌಡರ್ ಉದುರಿಸ್ಕೋಬೇಕು, ಕೈಲಿಂದ ಆದರೂ ಹಾಕ್ಕೊಳ್ರಿ, ಅಥವಾ ನೀವು ಇವಾಗ ನಾವು ಡಿಪ್ ಮಾಡಿರ್ತೀವಲ್ಲ ಅದು ತಗೊಂಡು ಚೆನ್ನಾಗಿ ರೋಲ್ ಆದರೂ ಮಾಡ್ಕೋಬೋದು. ಒಂದು ಪ್ಲೇಟ್ನಲ್ಲಿ ಪೌಡರ್ ಹಾಕ್ಕೊಂಡು ಈ ಥರ ಎಲ್ಲ ರೋಲ್ ಮಾಡಿಕೊಂಡು ಸೈಡ್ ಇಟ್ಕೊಳ್ರಿ. ಮೇಲೆಲ್ಲ ಚೆನ್ನಾಗಿ ಹತ್ಕೋಬೇಕು, ಹಿಡಿಬೇಕು ಪೌಡರ್. ಅದಕ್ಕೆ ಎಲ್ಲ ಇದೇ ಥರ ಮಾಡ್ಕೋಬೇಕು ಸ್ನೇಹಿತರೆ. ಫಸ್ಟು ಮೈದಾ ಹಿಟ್ಟು ನಾವು ಮಿಕ್ಸ್ ಮಾಡಿರ್ತೀವಲ್ಲ ಅದರಲ್ಲಿ ಡಿಪ್ ಮಾಡ್ಕೋಬೇಕು. ನಂತರ ನಾವು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಬ್ರೆಡ್ ಪೌಡರ್, ಅದರಲ್ಲಿ ಡಿಪ್ ರೋಲ್ ಮಾಡ್ಕೋಬೇಕು. ಈ ಥರ ನಾವು ಹಾಕಿ ಇದು ಮಾಡೋದ್ರಿಂದ ನಾವು ತಿನ್ನುವಾಗ, ಲಾಲಿಪಾಪ್ ತಿನ್ನುವಾಗ ಕ್ರಿಸ್ಪಿಯಾಗಿರುತ್ತೆ ಸ್ನೇಹಿತರೆ. ಎಲ್ಲ ಇದೇ ಥರ ಮಾಡಿಟ್ಕೋಬೇಕು. ಎಲ್ಲ ಇದೇ ಥರ ಮಾಡಿಟ್ಕೊಂಡಿದ್ದೀನಿ ನಾನೀಗ. ಎಲ್ಲ ರೆಡಿ ಆಗಿದೆ ಸ್ನೇಹಿತರೆ. ಈಗಿದು ಇದನ್ನು ಫ್ರಿಜ್ನಲ್ಲಿ ಇಟ್ಕೋಬೇಕು ಸ್ನೇಹಿತರೆ, ಒಂದು ಅರ್ಧ ಗಂಟೆಗಳ ಕಾಲ ಇಟ್ಕೋಬೇಕು. ಡೀಪ್ ಫ್ರಿಜ್ನಲ್ಲಿ ಇಟ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಒಂದು ಅರ್ಧ ಗಂಟೆಗಳ ಕಾಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಕೋಟಿಂಗ್ ಎಲ್ಲ ಚೆನ್ನಾಗಿ ಹಿಡ್ಕೊಂಡು. ಈಗ ಒಂದು ಅರ್ಧ ಗಂಟೆ ನಾನು ಡೀಪ್ ಫ್ರಿಜ್ನಲ್ಲಿ ಇಟ್ಕೊಂಡು ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಈಗ ಎಣ್ಣೆ ಕಾಸ್ಲಿಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇದರಲ್ಲಿ ಜಾಸ್ತಿ ಎಣ್ಣೆನ ಹಾಕ್ಕೊಳ್ಳಿಕ್ಕೆ ಹೋಗಬೇಡ ಸ್ನೇಹಿತರೆ, ಸ್ವಲ್ಪ ನೋಡಿ ಹಾಕ್ಕೊಳ್ರಿ. ಇದಕ್ಕೇನು ಎಣ್ಣೆ ಹೆಚ್ಚಿಗೆ ಫುಲ್ ಕಡಾಯಿ ಫುಲ್ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಇದು ಮುಳುಗೋಷ್ಟು ಇದ್ದರೆ ಸಾಕು. ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಅದು ಅರ್ಧ ಅಷ್ಟೇ ಮುಳುಗ್ತಾ ಇದೆ. ಇಷ್ಟು ಹಾಕ್ಕೊಂಡ್ರೂ ಸಾಕು. ಈಗ ಒಂದೊಂದಾಗಿ ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಟ್ಕೋಬೇಕು. ಎಷ್ಟು ಹಿಡಿಯುತ್ತೆ ನೋಡಿ ಹಾಕ್ಕೊಳ್ರಿ. ಈ ಥರ ಫ್ರೈಗಳು ಮಾಡುವಾಗ ಸ್ವಲ್ಪ ಅಗಲ ಇರೋ ಕಡಾಯ ತಗೊಳ್ರಿ ಸ್ನೇಹಿತರೆ. ಈಗ ಎಣ್ಣೆ ಕಾದ ನಂತರ ಗ್ಯಾಸ್ ಉರಿ ಸಣ್ಣದಾಗಿ ಇಟ್ಕೊಳ್ರಿ, ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ರಿ. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ರಿ, ಟರ್ನ್ ಮಾಡಿ ನೋಡ್ಕೊಳ್ಳೋಣ. ಅವಾಗವಾಗ ಟರ್ನ್ ಮಾಡಿ ನೋಡ್ಕೊಳ್ತಾ ಇರಬೇಕು. ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಇಷ್ಟ ಆದರೆ ಸಾಕು. ಈಗ ಒಂದೊಂದು ಪ್ಲೇಟಿಗೆ ಸೈಡ್ ತೆಗೆದಿಟ್ಕೊಂಡ್ಬಿಡೋಣ ಇದನ್ನು. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಇಷ್ಟ ಆದರೆ ಸಾಕು ನೋಡಿ. ಈಗ ಚೆನ್ನಾಗಿ ಬ್ರೌನ್ ಆಗಿ ಬಂದಿದೆ, ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ರೂ ಸಾಕು. ನಿಧಾನವಾಗಿ ತೆಗೆದು ಪ್ಲೇಟ್ಗೆ ಹಾಕ್ಕೋಬೇಕು ಸ್ನೇಹಿತರೆ. ಎಲ್ಲ ಇದೇ ಥರ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಎಲ್ಲ ಇದೇ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನಾನೀಗ. ಈಗ ಒಂದು ಪ್ಲೇಟಿಗೆ ಜೋಡಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ಈ ಥರ ಒಂದ್ಸಲ ಮಾಡಿ ಕೊಡಿ ನೀವು. ಈ ಮಳೆಗಾಲದಲ್ಲಿ ತಿನ್ಲಿಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಟೈಮ್ ಮಕ್ಕಳು ಮಾಡಿಕೊಟ್ರೆ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಮಾಡೋದಂತೇಳಿ. ನೀವೆಲ್ಲರೂ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂದಿದೆ ಅಂತೇಳಿ ನನಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ನಾನು ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಾನು ಸ್ವಲ್ಪ ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ ಮತ್ತು ಮೈನೂಸ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಯಾವುದರಲ್ಲಿ ಎರಡರಲ್ಲೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಈ ಥರ ಡಿಪ್ ಮಾಡ್ಕೊಂಡು ತಿನ್ಬೋದು ಅಥವಾ ಬರೀದೂ ತಿನ್ಬೋದು, ಯಾಕಂದರೆ ನಾವು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಇರ್ತೀವಲ್ಲ.
ಹಾಗಾಗಿ ಹಾಗೇನೂ ತಿನ್ಬೋದು ಸ್ನೇಹಿತರೆ, ಸಾಸ್ಗಳು ಬೇಕಂತೇನಿಲ್ಲ. ಇಲ್ಲಾಂದರೆ ನೀವು ಯಾವುದಾದ್ರೂ ಚಟ್ನಿಗಳ ಜೊತೆನೂ ಅದ್ಕೊಂಡು ತಿನ್ಬೋದು ನೀವು ಬೇಕಿದ್ದರೆ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.